ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರ ಮ್ಯಾಂಗೋ ಪಚ್ಚ ರಿಲೀಸ್ ಆಗಿದೆ. ಈ ಪಿಕ್ಚರ್ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ಹೇಳೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾ ಸ್ಟೋರಿ ಓಪನ್ ಆಗೋದು ನಮ್ಮ ಮೈಸೂರಲ್ಲಿ. ಟೈಮ್ ಲೈನ್ ಬಂದು 2001ರಿಂದ 2010 ಅಂತ ಅಂದ್ಕೊಳ್ಳಿ. ಪ್ಲಾಟ್ ಏನಪ್ಪ ಅಂತಂದರೆ, ಹೀರೋ ಲೋ ಪ್ರೊಫೈಲಲ್ಲಿ ಒಂದು ಸಣ್ಣ DVD ಸ್ಟೋರನ್ನು ಇಟ್ಕೊಂಡು ಅಮ್ಮ ತಮ್ಮನ ಜೊತೆಗೆ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಆದರೆ ಅವನ ಆಸೆ ಮತ್ತು ಆ್ಯಂಬಿಷನ್ ಮಾತ್ರ ಸಿಕ್ಕಾಪಟ್ಟೆ ಇಟ್ಕೊಂಡಿರ್ತಾನೆ. DVD ಬಿಸ್ನೆಸ್ಸಿಂದ ಸ್ಲೋಲಿ ಬೇರೆ ಕಡೆ ಒಂದು ಮಾಫಿಯಾಗೆ ಒಂದು ಕಾರಣಾಂತರದಿಂದ ಜಂಪ್ ಆಗಬೇಕಾಗಿ ಬರುತ್ತೆ. ಆ ಲೋಕಲ್ ಎಂಪೈರ್ನ ಪವರ್ ಲೂಪಲ್ಲಿ ಸಿಗಾಕೊಳ್ಳುವಂಥ ಪಚ್ಚ ಏನು ಮಾಡಿದ, ಪಚ್ಚ ಹೇಗೆ ಮ್ಯಾಂಗೋ ಪಚ್ಚ ಆಗ್ತಾನೆ, ಅವರು ಅಂದ್ಕೊಂಡಿದ್ದ ಕೋಟೆ ಅವನಿಗೆ ಕಟ್ಟೋದಕ್ಕೆ ಆಯಿತಾ, ಗೆದ್ದಿದ್ದು ಯಾರು, ಸೋತಿದ್ದು ಯಾರು, ಎಲ್ಲದರ ಕಥೆನೇ ಮ್ಯಾಂಗೋ ಪಚ್ಚ. ಫಸ್ಟ್ ಹಾಫಲ್ಲಿ ಹೋಗುವಂಥ ಸ್ಟೋರಿ ರನ್ ಟೈಮ್ ಬಂದು ಕೇವಲ 1 ಗಂಟೆ 35 ನಿಮಿಷ. ಸಿನಿಮಾ ಫಸ್ಟ್ ಟ್ರ್ಯಾಕಲ್ಲಿ ಹೋಗುತ್ತೆ. ಬೋರ್ ಆಗಲಿ, ತುಂಬ ಲ್ಯಾಗ್ ಇರುವಂಥ ಸೀನ್ಸ್ ಆಗಲಿ ಸಿನಿಮಾದಲ್ಲಿ ಇಲ್ಲ. ಡೈರೆಕ್ಟರ್ ವಿವೇಕ್ ಪ್ರಕಾಶ್ ಅವರಿಗೆ ಕ್ಲಿಯರಾಗಿ ಗೊತ್ತಿತ್ತು ಏನು ಮಾಡಬೇಕು ಅಂತ. ಅದನ್ನು ಆದಷ್ಟು ಕ್ಲಾರಿಟಿಯಿಂದ ಸ್ಕ್ರೀನ್ ಮೇಲೆ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತೀನಿ. ಸ್ಟೋರಿ ಲೈನನ್ನು ಪ್ಯಾರಲಲ್ ಆಗಿ ಬ್ಲೆಂಡ್ ಮಾಡ್ತಾ ಹೋಗಿದ್ದಾರೆ. ಮೊದಲ ನಿರ್ದೇಶನದ ಸಿನಿಮಾದಲ್ಲಿ ಡೈರೆಕ್ಟರ್ ವಿವೇಕ್ ಒಳ್ಳೆ ಕಮೆಂಡಬಲ್ ಕೆಲಸ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈಗ ಪರ್ಫಾರ್ಮೆನ್ಸ್ಗಳ ವಿಷಯಕ್ಕೆ ಬಂದರೆ, ಸಂಜಿತ್ ಸಂಜೀವ್ ಅವರಿಗೆ ಇನ್ನೂ ಇದು ಡೆಬ್ಯೂ ಸಿನಿಮಾ. ಇಲ್ಲಿ ಅವರ ಹಾವಭಾವ, ಹಾಕಿರುವಂಥ ಬಟ್ಟೆ, ಸೆಟ್ ಮಾಡಿರುವಂಥ ಹೇರ್ ಸ್ಟೈಲ್ ಎಲ್ಲ ಪ್ಯೂರ್ ರಾ ಲೋಕಲ್ ಮೈಸೂರಿನ ವೈಬ್ಗೆ ಮ್ಯಾಚ್ ಆಗಿದೆ. ಮೊದಲನೇ ಸಿನಿಮಾದಲ್ಲಿ ಸಂಜಿತ್ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾರೆ. ಪರ್ಫಾರ್ಮೆನ್ಸಲ್ಲಿ ಡೈನಾಮಿಕ್ ಶೇಡ್ಸ್ ಇದೆ. ಲುಕ್, ಸ್ಟೈಲ್, ಆ್ಯಕ್ಷನ್, ಬ್ಲಾಗ್ಸಲ್ಲಿಂದ ಸ್ವ್ಯಾಗ್ ಎಲ್ಲವೂ ಸೂಪರ್ಬ್. ಸುದೀಪ್ ಅವರ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಮಿಕ್ಸ್ ಆಗಿರೋ ಥರ ಕಾಣಿಸಿತು. ಆದರೆ ಇಂಡಿವಿಜುವಲ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವರು ಇಲ್ಲಿ ಟ್ರೈ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಶಾರ್ಪ್ ಆಗಿತ್ತು. ಲಾಂಗ್ ವೇ ಟು ಗೋ ಇನ್ KFI ಅಂತ ಆರಾಮಾಗಿ ಹೇಳ್ಬೋದು. ಇನ್ ಸಪೋರ್ಟಿಂಗ್ ಕಾಸ್ಟಲ್ಲಿ ಬರುವಂಥ ಮಯೂರ್ ಪಟೇಲ್, ಕಾಜಲ್, ಕುಂದರ್, ಹರಿಣಿ, ಜೈ ಗೋಪಿನಾಥ್, ಉಗ್ರ ಮಂಜು ಎಲ್ಲರ ಪಾತ್ರಗಳನ್ನು ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ರನ್ ಟೈಮ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಕ್ಯಾರೆಕ್ಟರ್ಸ್ನ ಮೂವ್ ಆನ್ ವೆರಿ ಫಾಸ್ಟ್ ಆಗಿ ಆಯಿತು. ಕೆಲವು ಕ್ಯಾರೆಕ್ಟರ್ಸ್ ಫುಲ್ ಜಸ್ಟಿಸ್ ಸಿಗಲಿಲ್ಲ ಅಂತ ಕೂಡ ಅನಿಸಿದ್ದುಂಟು. ಇನ್ನು ಸಿನಿಮಾದಲ್ಲಿ ರಿಯಲ್ ಹೀರೋಸ್ ಇದರ ಟೆಕ್ನಿಕಲ್ ಟೀಮ್. ಚರಣ್ ರಾಜ್ ಅವರ ಮ್ಯೂಸಿಕ್ ಅಂದರೆ ಉರಿಯೋ ಬಿಸಿಲಲ್ಲೂ ತಂಪು ತಂಗಾಳಿ ಬಂದರೆ ಆಗುವಂಥ ಫೀಲ್ ಥರ ಇತ್ತು. ಸುಮಾರು ಸೀನ್ಗಳ ಅವರು BGM ಎಲಿವೇಟ್ ಮಾಡಿ ಟಾಪ್ ಕ್ಲಾಸ್ಗೆ ತಗೊಂಡು ಹೋಗಿ ಕೂರಿಸುತ್ತೆ. ಶಾಂತಿ ಕ್ರಾಂತಿ ಒಂದು ಸಾಂಗ್ ಫಿಲಮ್ ಅಲ್ಲಿ ಬಳಸಿದ್ದಾರೆ, ತುಂಬ ಚೆನ್ನಾಗಿತ್ತು. ಶೇಖರ್ ಚಂದ್ರ ಅವರು ಸಿನಿಮಾಟೋಗ್ರಫಿ 2001ರಿಂದ 2011 ಮೈಸೂರಿನ ವಿಜುವಲ್ ಸೆಟ್ಸ್ ಫುಲ್ ರಸ್ಟಿಕ್ ವೈಬ್ನ ಕೊಡುತ್ತೆ. ವಿಜುವಲ್ ಡಿಸೈನ್ ವಾರಮ್ ಯೆಲ್ಲೋ ಆ್ಯಂಡ್ ಡಾರ್ಕ್ ಟೋನ್ಸ್ನಲ್ಲಿ ಪ್ಲೇ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಫ್ರೇಮ್ ಟು ಫ್ರೇಮ್ ಸೂಪರ್ ಆಗಿ ಬಂದಿವೆ. ಇನ್ನು ಕ್ಲೈಮ್ಯಾಕ್ಸ್ಗೆ ಬರೋಣ. ಮ್ಯಾಂಗೋ ಪಚ್ಚ ನೋಡಿದ ಮೇಲೆ ಸಿನಿಮಾ ತಲೆಯಲ್ಲಿ ಉಳಿಯುತ್ತೆ. ಕ್ರಿಸ್ಪ್ 1 hour 35 minutes ಕ್ರೈಮ್ ಥ್ರಿಲ್ಲರ್ ರೋಲರ್. ಪ್ರೊಡ್ಯೂಸರ್ಸ್ ಆಗಿ ಪ್ರಿಯಾ ಸುದೀಪ್ ಅವರು, ಕಾರ್ತಿಕ್ ಗೌಡ ಅವರು, ಯೋಗಿ ಜಿ ರಾಜ್ ಅವರು. ವಿಷನ್ ಇಲ್ಲಿ ಚೆನ್ನಾಗಿದೆ. ಸೊ ಇಷ್ಟು ಈ ಮೂವಿ ರಿವ್ಯೂ ಆಗಿತ್ತು. ನೀವೇನಾದರೂ ಈ ಸಿನಿಮಾ ನೋಡಿದರೆ ಮ್ಯಾಂಗೋ ಪಚ್ಚ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.